ಹೇ ಫ್ಯಾಮ್ ನಮಸ್ಕಾರ. ಸೊ ಇವತ್ತು ಒಂದು ಹೊಸ ವ್ಲಾಗ್ ಏನಂತ ಹೇಳಿದ್ರೆ ನಮ್ಮ ಸಿರ್ಸಿಯ ವಿಶೇಷತೆನ ನಾನು ನಿಮ್ಮ ಮುಂದೆ ತೋರಿಸೋಣ ಅಂತ ಇನ್ ಡೀಟೇಲ್ ಆಗಿ ಈಗ ಹೇಳ್ತೀನಿ. ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡ್ತೀವಿ. ಫ್ಯಾಮ್ ನಮಸ್ಕಾರ. ಸೊ ಇವತ್ತು ನಾವು ಈಗ ಬಂದಿದ್ದೀವಿ ಮಾರಿಗುಡಿ ಕಾರ್ ಆಗುತ್ತೆ. ಸೊ ನಾನು ಎಷ್ಟಾಯಿತು ಟೈಮ್ ಎಷ್ಟು ಬೇಗ ಬಂದಿದ್ದೀವಿ ಅಂದರೆ 10 ಗಂಟೆ ಆಗಿ 8 ನಿಮಿಷ ಆಗಿದೆ ಕರೆಕ್ಟಾಗಿ. ಅಷ್ಟೊತ್ತಿಗೆ ಬಂದಿದ್ದೀವಿ. ಸೊ ಹೋಗೋಣ ಈಗ ಮಾರಿಗುಡಿಗೆ. ಕಾರ್ತಿಕ ದೇವಸ್ಥಾನ ಸಿಗತ್ತಲ್ವೋ, ಅದಕ್ಕೆ ನಾನು ನೆನ್ನೆ ಆ ಎಣ್ಣೆ ಹಾಕಿ ಬಂದುಬಿಟ್ಟಿದ್ದೆ. ಅದ್ರ ವಿಡಿಯೋ ಎಲ್ಲ ನೆಕ್ಸ್ಟ್ ಇರುತ್ತೆ. ಸೊ ಈಗ ಬನ್ನಿ ದರ್ಶನ ತಗೊಳ್ಳೋಣ. ಫುಲ್ ರೋಡೆಲ್ಲ ಬ್ಯುಸಿ ಆಗಿದೆ ನೋಡಿ, ಎಷ್ಟೆಲ್ಲ ಜನ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆ ಮಾರಮ್ಮನ ಗುಡಿ ದರ್ಶನ ಒಂದು ಸಿಕ್ಕಿದ್ರೆ ಸಾಕು. ಯಾಕಂತ ಹೇಳಿದರೆ ದರ್ಶನ ಒಂದು ಸಿಕ್ಕಿದ್ರೆ ಮಾರಿಗುಡಿ ಕಾರ್ತಿಕಕ್ಕೆ ಬಂದಿದ್ದಕ್ಕೂ ಸಾರ್ಥಕತೆ ಅಂತ ಹೇಳಿ ಒಬ್ಬಳೇ ಮಾತಾಡ್ಕೊಂಡು ಹೋಗೋದು ಆ್ಯಸ್ ಯೂಶ್ವಲ್. ಎಲ್ಲರೂ ಏನಕ್ಕಪ್ಪ ಒಬ್ಬಳೊಬ್ಬಳೇ ಮಾತಾಡ್ತಾರೆ ಅಂದ್ಕೊತಿರ್ಬೋದು. ಸೊ ನಮ್ಮ ಶಿರ್ಸಿಯ ಫೇಮಸ್ ಮಾರಿಗುಡಿ, ಅದರೊಳಗೂ ನಮ್ಮ ಮಾರಮ್ಮ ಅಂತ ಹೇಳಿದ್ರು ಕೂಡ ಎಲ್ಲ ಕೆಲಸಕ್ಕೂ ಒಂದು ಸಕ್ಸಸ್. ಅವ್ರ ಹೆಸರು ಹೇಳ್ಕೊಂಡು ಹೋದರೂ ಸಾಕು. ಈ ವರ್ಷದ ಶಿರ್ಸಿ ಜಾತ್ರೆ ಕೂಡ ಇದೆ, ಮಿಸ್ ಮಾಡಿದೆ. ಎಲ್ಲರೂ ಬನ್ನಿ ಅಂತ ಹೇಳ್ತೇನೆ. ಬನ್ನೀಗ ದೇವಸ್ಥಾನಕ್ಕೆ ಹೋಗೋಣ. ಕಾರ್ತಿಕ ಹೇಗೆ ನಡೀತಿದೆ ನಮ್ಮೂರಲ್ಲಿ ಅಂತ ಹೇಳೋಣ. ಸೊ ನೋಡಿ, ನನ್ನ ತಂಗಿ ಎನಿ ಟೈಮ್ ಮೊಬೈಲ್ ಸ್ನ್ಯಾಪ್ ಆಗ್ತಾ ಇದ್ದೆ ನೋಡಿ. ಈ ಸ್ನ್ಯಾಪ್ ಅನ್ನೋನು ಯಾವನ್ ಕಂಡಿಡ್ದೇನು. ನಾನೊಂದು 1 ವರ್ಷ ಮಾಡಿದ್ನೇನು. ಅವಾಗ ಯೂಟ್ಯೂಬ್ ಮಾಡ್ತಿರ್ಲಿಲ್ಲ. ಯೂಟ್ಯೂಬ್ ಮಾಡಿದ್ರ ಮೇಲೆ ಸ್ನ್ಯಾಪ್ ಮಾಡ್ತಿಲ್ಲ. ಇದರ ಲೈಟೆಲ್ಲ ಆಫ್ ಮಾಡಿದ್ದಾರೆ. ಸೊ ಇಷ್ಟು ಕಾಣ್ತಾ ಇಲ್ಲ. ಆಮೇಲೆ ತೋರಿಸ್ತೀನಿ ಹೇಗೆ ಲೈಟಿಂಗ್ ಎಲ್ಲ ಹಾಕಿದಾಗ ಕಾಣಿಸ್ತಾ ಇತ್ತು ಅಂತ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಒಳಗಡೆ. ಎಷ್ಟು ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಇನ್ನು ಫ್ರೆಂಡ್ಸ್ ಅಲ್ಲೇ DJs ಟೀಮ್ ಇತ್ತು. ಸೊ ಅವ್ರ ಹತ್ರ ಒಂದು ಮಾತು ಹೇಳಿದೆ, ಲೈಟಿಂಗ್ ಹಾಕ್ಬೋದಾ ಅಂತ. ಲೈಟಿಂಗ್ ಹಾಕ್ತೆ ಅಂತ ಹೇಳಿದ್ರು. ನಾನು ಕೂಡ ದರ್ಶನಕ್ಕಂತ ಹೊರಟಿದ್ದೆ. ಅಷ್ಟೊತ್ತಿಗೆ ಲೈಟಿಂಗ್ ಸ್ಟಾರ್ಟ್ ಆಯಿತು ಅಂತ ನಾನು ಕೂಡ ಹೊರಟೆ. ಇನ್ನು ಯಾಕೆ ಸ್ಪೀಡ್ ಮಾಡಿದೆ, ಯಾಕೆ ಮ್ಯೂಟ್ ಮಾಡಿದೆ ಅಂತ ನೀವು ನೋಡ್ತಾ ಇದ್ರಾ. ಬ್ಯಾಕ್ಗ್ರೌಂಡಲ್ಲಿ ನೋಡು ಕಣ್ಣಾರೆ ನಿಂತಿಹಳು ಎಲ್ಲ ಸಾಂಗ್ ಹಾಕ್ತಾಯಿದ್ರು. ಬಟ್ ಇದನ್ನು ಹಾಕಿದರೆ ನನಗೆ ಕಾಪಿರೈಟ್ ಬರುತ್ತೆ. ಹಾಗಾಗಿ ನಾನು ಸಾಂಗ್ನೆಲ್ಲ ಕಟ್ ಮಾಡಿ ನಿಮಗೆ ಹಾಕಿರುವಂಥದ್ದು. ಲೈಟಿಂಗ್ ನೋಡೋಕ್ಕಂತೂ ಸಖತ್ತಾಗಿತ್ತು. ಇನ್ನೂ ಈ ವಿಡಿಯೋನ ಯಾರು ನೋಡ್ತಾ ಇದ್ರಲ್ಲ ಹೇಳಿ ಹೇಗಿತ್ತು ಲೈಟಿಂಗ್ ಅಂತ. ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಇನ್ನೂ ನೋಡ್ತಾ ಇದ್ದೀರಾ ಎಷ್ಟೆಲ್ಲ ಜನ ಇದ್ದಾರೆ ಅಂತ. ಸೊ ನಾನು ಕೂಡ ಈಗ ಹೊರಟೆ ದೇವಸ್ಥಾನದ ಕಡೆಗೆ. ಒಂದಿಷ್ಟು ಲೈಟಿಂಗ್ ನೋಡಿ ಅಲ್ಲಿರೋ ಹತ್ರ ಮಾತಾಡಿ ದೇವರ ದರ್ಶನಕ್ಕೋಸ್ಕರ ನಾನು ಹೊರಟಿದ್ದೆ. ಹಾಗೆ ಭೂತೇಶ್ವರಂಗೆ ಕೈ ಮುಗಿದು ನಂತರ ಹೊರಟಿದ್ದೆ ಮಾರಮ್ಮನ ಗುಡಿ ಕಡೆಗೆ. ಸೊ ಜನ ಅಂತೂ ಸಿಕ್ಕಾಪಟ್ಟೆ ಇದ್ದು, ಅದರೊಳಗೂ ಬೆಳಗ್ಗೆ ಅಂತೂ ಸಿಕ್ಕಾಪಟ್ಟೆ ಲೈನ್ ಇತ್ತು. ಆದರೆ ನಾನು ಹೋದಾಗ ಲೈನ್ ಸ್ವಲ್ಪ ಕಮ್ಮಿ ಆಗಿತ್ತು. ಈಸಿಯಾಗಿ ದೇವ್ರ ದರ್ಶನ ಆಯಿತು. ನೋಡ್ತಾ ಇದ್ರಲ್ಲ ಭಜನೆ ಕಾರ್ಯಕ್ರಮನ ನೋಡ್ಕೊಂಡು ಬನ್ನಿ. ಈ ಸಮಯದಲ್ಲಿ ವಾಲ್ಮೀಕಿಗಳು ಹೇಳ್ತಾರೆ, ಯಾರ್ಯಾರಿಂದ ಈ ಕಿರೀಟ ಯಾರ್ಯಾರು ಹೋಲಿಸಿ ಹೋಗುತ್ತಾರೆ. ಇನ್ನು ನೋಡ್ತಾ ಇದ್ರ ದೇವ್ರ ದರ್ಶನ ತಗೊಂಡು ಹೊರಗಡೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿರುವಂತಹ ಜನರನ್ನೆಲ್ಲ ನೋಡಿಕೊಂಡು ದೀಪ ಹಚ್ಚಿದ್ ನೋಡಿದ್ದ ಖುಷಿ ಅಂತಲೇ ಹೇಳ್ಬೋದು. ನಾನು ನೆನ್ನೆ ಮಾಡಿ ಬಂದಿದ್ದೆ, ಬಟ್ ಇವತ್ತು ಫುಲ್ ದೀಪ ಹಚ್ತಾ ಇದ್ರು. ನೋಡ್ತಾ ಇದ್ದಾರೆ ಎಲ್ಲರೂ ದೀಪ ಹಚ್ತಾ ಇದ್ರು. ಎಲ್ಲ ಒಂದಿಷ್ಟು ವಿಡಿಯೋಸ್ ಮಾಡ್ಕೊಳ್ತಾ ಇದ್ರು. ಸೊ ನಾನು ಇವತ್ತೊಬ್ಬಳು ಬಂದಿದ್ದೀನಿ. ಹಾಗಾಗಿ ನನ್ನ ಫೋಟೋಸ್ ವಿಡಿಯೋಸ್ ಯಾರೋ ತೆಗಿಯೋಕ್ಕಿರ್ಲಿಲ್ಲಾಗಿತ್ತು. ಎಲ್ಲದೂ ನಾನು ತೆಗಿತಾ ಇದ್ದೀನಿ. ಮಾತಾಡೋಕ್ಕೇನು ಆಗ್ತಾ ಇಲ್ಲ, ಯಾಕಂದ್ರೆ ನೋಡ್ತಾ ಇದ್ದಾರೆ ಸುಮಾರು ಜನ ಇದ್ದಾರೆ. ಹಾಗಾಗಿ ಸೊ ಹೋಗ್ತಾ ಇದ್ದಾರೆ. ನಾನಂತೂ ನೆನ್ನೆ ಹಾಕಿ ಬಂದಿದ್ದೆ, ಹಾಗಾಗಿ ನಾನು ಹಾಕೋದೇನಿರಲಿಲ್ಲ. ಆಮೇಲೆ ತೀರ್ಥ ತೊಗೊಳಕ್ಕೆ ತುಂಬ ಜನ ಇದ್ದರು ಅಂದ್ಕೊಂಡು ನಾನು ತೀರ್ಥ ತೊಗೊಳಕ್ಕೆ ಹೋಗಿದ್ದೆ. ಹಾಗೆ ದೇವ್ರು ಹೋಗ್ತಾ ಇದ್ದೀನಿ. ಫುಲ್ ಲೈಟಿಂಗ್ಸ್ ಮೇಲ್ಗಡೆ ಎಲ್ಲ ಕಾಣಿಸ್ತಾ ಇದೆ. ಸೊ ಫೈನಲಿ ದರ್ಶನ ಮುಗಿಸ್ಕೊಂಡು ಬಂದೆ. ಆಮೇಲೆ ಹೂವಿನ ಪ್ರಸಾದ ಕೂಡ ಬೇರೆಯವ್ರಿಗೆ ಕೊಟ್ಟಿದ್ದು ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಏನಂತ ಹೇಳಿದ್ರೆ ಏನೇ ಇದ್ದರೂ ಒಂದು ಸಂತೋಷ, ಏನು ಗೊತ್ತಾ, ಹಂಚ್ಕೊಂಡು ಬಾಳಬೇಕು, ಜೊತೆಗೆ ಹಂಚ್ಕೊಂಡಿರ್ಬೇಕು ಅನ್ನೋ ಥರ. ಸೊ ಈಗ ಇಂತೂ ಅಮ್ಮನವ್ರ ದರ್ಶನ ತೆಗೆಸ್ಕೊಂಡೆ. ಈಗ ನೆಕ್ಸ್ಟ್ ಜಾತ್ರೆ ನೋಡೋ ಅಂಥ ಟೈಮ್ ಬಂತು. ನನ್ನ ತಂಗಿ ಅಂತೂ ವೆಯ್ಟ್ ಮಾಡ್ತಾ ಇದ್ದಾಳೆ. ಒಂದು 3/4 ತಾಸು ಆಯಿತು ಅನ್ಸುತ್ತೆ ಅವಳಿಗೆ ವೆಯ್ಟ್ ಮಾಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಎಷ್ಟು ಬೈಕೋತಿದ್ದಾಳೆ ಅಂದರೆ ಅಷ್ಟು ಬೈಕೋತಿದ್ದಾಳೆ. ಬನ್ನಿ ಈಗ ಮತ್ತೆ ಅವಳು ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ ಅಂತ. ಹಾಯ್
ವಿಡಿಯೋಸ್ ನೋಡ್ತೀರಾ? ಹಾ ಹೇಗೆ ಬರ್ತದೆ? ಚೆನ್ನಾಗಿ ಬರ್ತದೆ. ವಿಡಿಯೋ ಮ್ಯಾಮ್ ಬಂದು ಬಂಗಾಲಿ ಅವರು ಅಂತೆ, ಹಾಗಾದ್ರೆ ನನ್ನ ವಿಡಿಯೋ ನೋಡಿ ನನ್ನ ವಿಡಿಯೋನ ಇಷ್ಟಪಡ್ತಾರಂತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈ ಸಲ ಕನ್ನಡಕ್ಕೆ ಜಯವಾಗಲಿ ಒಂದ್ಸಲ ಹೇಳಿ ಮ್ಯಾಮ್. ಕನ್ನಡಕ್ಕೆ ಕನ್ನಡಕ್ಕೆ ಜಯವಾಗಲಿ. ಜಯವಾಗಲಿ. ವಾವ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಚೆನ್ನಾಗಿ ಮಾಡ್ತೀನಲ್ಲ, ಹೀಗೆ ನನ್ನ ಸಪೋರ್ಟ್ ಮಾಡಿ. ಸೊ ಯಾವ ಥರ ವಿಡಿಯೋಸ್ ನಿಮ್ಗೆ ಇಷ್ಟ ಆಗತ್ತೆ? ಎಲ್ಲ ಟೈಪಿಂದು ಎಲ್ಲ ಥರದ್ದು ಇಷ್ಟ ಆಗತ್ತಾ? ಸೊ ಹಾಗಾದ್ರೆ ಹೀಗೆ ಸಪೋರ್ಟ್ ಮಾಡ್ತೀರಲ್ಲ? ಎಸ್, ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಬಿಡಿ, ಸಪೋರ್ಟ್ ಮಾಡಿಬಿಡಿ ಅಂತ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಸ್, ಥ್ಯಾಂಕ್ ಯು. ಎಷ್ಟೊತ್ತು ಗಂಟೆ ಕಾದಿ? 1 hour 1 hour 3 minutes. ಲೈಕ್ ನಾನು ಎಷ್ಟು ಗಂಟೆಗೆ ಹೋಗಿದ್ದೆ? 1 hour 1 minute. 1 hour 1 minute ನನ್ನ ತಂಗಿ ಕಾಯಿಸಿದ್ದೀನಿ. ಹೆಂಗೆ ಅನ್ನಿಸ್ತು ತಂಗಿ? ಅವಳ ರಿಯಾಕ್ಷನ್ ಎಲ್ಲ ಹೇಳ್ತಾ ಇದೆ. ಸೊ ಜೊತೆಗೆ ಸುಮಾರು ಹೊತ್ತಾಗುತ್ತೆ ತಂಗಿ. ಎಲ್ಲರೂ ಮಾತಾಡ್ಕೊ ಬರೋದು ಬೇಡ, ಅರ್ಥ ಮರೀತಿ ನೀನಂತೂ. ನೋಡಿ ಫ್ರೆಂಡ್ಸ್ ಹೆಂಗಂತಾರೆ, ನಮ್ಮ ಕೆಲಸ ಏನು? ಒಟ್ಟು ಮಾಡೋದೆ, ವಟ 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 ಅಂತ ಕೂಡೋದೆ. ಸೊ ಹೆಂಗಾಯ್ತು ನಾಗು? ಕಾರ್ತಿಕ ನೋಡಿದ್ವಾ? ಏನ್ ನೋಡಿದ್ವಿ? ಮಾರಮ್ಮನ್ ಬಿಡಿ ಲೈಟಿಂಗ್ ಮಾತ್ರ ಫುಲ್ ನೋಡಿದೆ ಅಲ್ವಾ? ಇಲ್ಲೇ ನಿಂತ್ಕೊಂಡು 1 hour ನೋಡಿದಾಳೆ. ನಾವು ಮೈಸೂರಿಗೆ ಹೋಗಿದ್ವಿ ಅರಮನೆ ಲೈಟಿಂಗ್ ನೋಡೋಕ್ಕೆ. ಈಗ ನಾವು ಮಾರಮ್ಮನ ಗುಡಿಗೆ ಬಂದು ನಾವು ಮಾರಮ್ಮನ ಲೈಟಿಂಗ್ ನೋಡಿದ್ದೀವಿ. ಸೊ ಬನ್ನಿ ಈಗ ತೋರಿಸ್ತೀನಿ ಜಾತ್ರೆಪೇಟೆ ಹೇಗಿದೆ, ಕಾರ್ತಿಕ ಪೇಟೆ ಹೇಗಿದೆ ಅಂತ. ಇನ್ನು 11 ಗಂಟೆ ಆದರೂ ಜನ ಅಂತೂ ಸಿಕ್ಕಾಪಟ್ಟೆ ಹಾಗೆ ಇದ್ದರು, ನೀವೇ ನೋಡ್ತಾ ಇದ್ದೀರಾ. ಸೊ ಜನ ಎಲ್ಲ ನೋಡ್ತಾ ಹಾಗೆ ಒಂದಿಷ್ಟು ವೀಡಿಯೋ ಮಾಡಿಕೊಂಡು ಇನ್ಸ್ಟಾಗೆ ಯೂಟ್ಯೂಬ್ಗೆ ಎಲ್ಲ ವೀಡಿಯೋಸ್ ಮಾಡಿಕೊಂಡು ನಾವು ಕೂಡ ಹೊರಟಿದ್ವಿ. ನೀವು ಕೂಡ ನೋಡ್ತಾ ಹೋಗಿ. ಏನು ತಿನ್ನೋದು ಇಲ್ಲ, ಡೈರೆಕ್ಟ್ ಮನೆಗೆ ಹೋಗೋದು. ಸೊ ಹೆಂಗಿದೆ ಜಾತ್ರೆಪೇಟೆ? ನೀವೇನಾದರೂ ಬಂದಿದ್ದೀರಾ ಕಾರ್ತಿಕಕ್ಕೆ? ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ. ಜೊತೆಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮನೆಗೆ ಫುಲ್ ತೋರಿಸ್ತೀನಿ. ಈ ಥರ ಎಲ್ಲ ನೋಡು, ಈ ಸಲನೂ ನಮ್ಮ ಗಾಡಿ ಬಂದಿಲ್ಲ, ಅದೇ ಭಾಳ ಬೇಜಾರುಂಟು. ಹಾಗೆ ನೀ ಏನಾದರೂ ಬಂದಿದ್ರೆ ಎಷ್ಟು ಗಂಟೆಗೆ ಬರ್ತಿದ್ದೆ ಗಾಡಿಗೆ? ಗಾಡಿಗೆ ಬರೋದ್ರೆ ಟ್ಯೂಷನ್ ರಜೆ ಕೊಟ್ಟಿದ್ದೆ. ಟ್ಯೂಷನ್ ರಜೆ ಕೊಟ್ಟು ಬರ್ತಾ ಇದೆಯಾ? ಸೊ ಪ್ರತಿ ವರ್ಷ ನಾವು ಗಾಡಿ ನಿಲ್ಲಿಸೋರು, ಬಟ್ ಈ ಸಲ ನಮ್ಮದು ಗಾಡಿನೇ ಇಲ್ಲ. ಅದಕ್ಕೂ ಪ್ರಿವಿಯಸ್ ಇಯರ್ ಒಂದು ಮಿಸ್ ಆಗಿತ್ತು. ಆಗಿತ್ತಾ? ಈ ಸೆಕೆಂಡ್ ಇಯರ್ ನಂಗೆ ಮರ್ತೋಗ್ಬಿಟ್ಟಿದೆ. ಅಲ್ಲಿಂದ ವಿಡಿಯೋ ಆಗಿಲ್ಲ ಅಂತ ಮತ್ತೆ ನನ್ನ ತಂಗಿ ಕರೆಸಿದ್ಲು. ಸೊ ಅಲ್ಲಿಂದ ವಿಡಿಯೋ ಮಾಡಿದ್ದೀನಿ. ಈಗ ಆಯಿತಾ? ಆಯಿತು. ಎಸ್. ಸೊ ಅಲ್ಲಿ ಯಾರಾದ್ರೂ ಚೇಂಜಸ್ ಇತ್ತಾ? ಏನೂ ಇಲ್ಲ, ಶಾಪ್ ಅದೇ. ನೋಡಿ ನನ್ನ ತಂಗಿನ ನನಗೆ ಪ್ರಕಾರ ಕೂಡ ಕರೆಕ್ಟಾಗಿದ್ಲು. ಈ ಥರ ನೋಡಿ, ಅಂದರೆ ಅಲ್ಲಿಂದ ಏನಕ್ಕೆ ಆಯ್ತು ಅಂದರೆ ಫ್ರೆಂಡ್ಸ್ ಸಿಕ್ಕಿದ್ಲು, ಅವಳ ಜೊತೆಗೆ ಸುಮಾರು ಮಾತಾಡಿ ನಂತರ ಮಾಡೋಷ್ಟೊಳಗೆ ಸುಮಾರು ಲೇಟ್ ಆಗೋಯ್ತು. ನಾವು ಬೇರೆ ತಿರ್ಗೋದು ಬಂದೆ, ಏನೋ ಪರ್ಚೇಸಿಂಗ್ ಇಲ್ಲ ಅಂತ ಹೇಳ್ತೀನಿ. ನಾವು ಇವತ್ತು ವೀಡಿಯೋಸ್ಗಿಂತ ಜಾಸ್ತಿ ಐ ಥಿಂಕ್ ಮಾತುಕತೆ ಮುಗಿಸ್ಕೊಂಡು ಮನೆಗೆ ಹೋಗೋಳಗೆ 1 ಗಂಟೆ ಆಗುತ್ತೆ. ಎಸ್, ಅದು ನಿಜ ತಂಗಿ. ಸೊ ನೋಡ್ತಾ ಇದ್ದೀರಾ, ಜನ ಸಿಕ್ಕಾವಡೆ ಕಮ್ಮಿ ಆದರು. ನಾವು ಇವಾಗ ಎಷ್ಟು ಜನನೇ? ಅಲ್ಲ ಸರ್, ಎಷ್ಟು ಗಂಟೆನೇ? 11:15 11:15 ಆಯಿತು. ನಾವು ಅಲ್ಲಿ ಬಿಡಬೇಕಾದ್ರೆ 11 ಆಗಿತ್ತು, ಇವಾಗ 11:15. ಸೊ ನಾವು ಎಷ್ಟು ಗಂಟೆಗೆ ಹೋಗ್ಬೋದು ನಾವು? ಈಗ ಇಲ್ಲಿಂದ ಮತ್ತೆ ಮಾರಿಗುಡಿ ಹತ್ರ ಹೋಗೋಳಗೆ 1:15. ಇಲ್ಲ ಸರಿ, 12:15. ಇಲ್ಲ ಸೀದಾ ನಾವು ಅಲ್ಲಿಂದ ಅಲ್ಲಿಗೆ ಹೋಗ್ಬಿಡೋಣ, ಅವಾಗ ನಮ್ಮ ಟೈಮ್ ಉಳಿಯುತ್ತೆ ಅಲ್ವಾ? ಒಂದು ರೌಂಡ್ ಜಾಸ್ತಿ ಆಗ್ತದೆ ಅಲ್ವಾ? ಅದು ಒಂದು ಸೈಡಿಂದ ವಿಡಿಯೋ ಆಗಲ್ವಲ್ಲ ನಿಮಗೆ? ಬೇಡ, ಸ್ಕಿಪ್ ಮಾಡಿಬಿಡೋಣ. ನೋಡ್ತಾ ಇದ್ದೀರಾ, ಹೋದ್ಸಲ ನಮ್ಮ ಗಾಡಿ ಇಲ್ಲಿತ್ತು. ಸೊ ನಾನು ಅಲ್ಲಿ ಮಾಡೋದು, ಇಲ್ಲೇ ಮಾಡ್ತೀನಿ. ಇಲ್ಲಿವಾಗ ಮಾಡಿ. ಸೊ ನೋಡ್ತಾ ಇದ್ದೀರಾ, ಕೃಷ್ಣನ ದೇವಸ್ಥಾನ. ಸೊ ಫುಲ್ ಜನ ಇದೆ. ಅವಾಗ ಬಂದಿದ್ರೆ ಇನ್ನೂ ಜನ ಇರ್ತಿದ್ರು ಅನ್ಸುತ್ತೆ. ಇವೆಲ್ಲ ಕಮ್ಮಿ. ಜಾತ್ರೆಗೆ ಏನಾದರೂ ನೀವು ಬಂದರೆ ಇನ್ನೂ ಸಖತ್ತಾಗಿ ಜನ ಇರ್ತಿತ್ತು. ಗೊತ್ತಾ? ಮತ್ತು ಫ್ರಂಟ್ ಕ್ಯಾಮ್ರಾ ಬಂದಿದ್ದು ಒಂದೇ. ನನ್ನ ತಂಗಿ ನಾನು ಎನಿ ಟೈಮ್ ಮೊಬೈಲ್ ನೋಡ್ತಾ ಇರ್ತಾಳೆ. ಸೊ ಮೊಬೈಲ್ ರಾಣಿ ಅಂದರೆ ನನ್ನ ತಂಗಿನ. ಹಾಗೇನಿಲ್ಲ, ಜಸ್ಟ್ ಇವಾಗಷ್ಟೇ ಹಿಡ್ದೆ. ಅವಳು ನನ್ನ ಮೊಬೈಲ್ ಹಿಡ್ದಿಟ್ಟಿಲ್ಲ, ಅವಾಗಿಂದ ಮೊಬೈಲ್ ಹಿಡ್ದಿದ್ದೀನಿ ಅಂತಲೇ ಅನ್ಸುತ್ತೆ. ನಾನು ಏನು ಮಾಡಲಿ? ಹೌದು, ಅವಳು ಮೊಬೈಲ್ ಹಿಡ್ದಿದ್ದಕ್ಕೆ ಹೇಳಿದ್ದು. ಸೊ ಇಲ್ಲಿಂದ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ಒಂದು ರೌಂಡ್. ಸೊ ಹೀಗೆ ಅಲ್ಲಿ ಗಂಟನೂ ಜನ ಇದ್ದಾರೆ, ಇನ್ನೂ ಜನ ಇದ್ದಾರೆ. ಸೊ ಇಲ್ಲಿಗೆ ನಾನು ಏನು ಮಾಡ್ತೀನಿ, ವಾಪಸ್ ಮತ್ತೆ ನಾನು ಹೋಗ್ತೀನಿ ಬ್ಯಾಕ್. ರೈಟ್ ಅಬೌಟ್ ಬ್ಯಾಕ್, ರೈಟ್ ಲೆಫ್ಟ್. ಸೊ ಈಗ ವಾಪಸ್ ಹೋಗೋಣ. ಮತ್ತೆ ವಾಪಸ್ ಹೋಗೋದ್ರಿಂದ ವಿಡಿಯೋ ಮಾಡೋದಾಗಿದ್ರೆ ಹಾಯ್
ಹಾಯ್ ಎಸ್, ಈಗ ಮತ್ತೆ ಒಂದೆರಡು ಕ್ಲಿಪ್ ಮಿಸ್ ಆಗೋಯ್ತು ಇನ್ಸ್ಟಾಗ್ರಾಮಿಗೆ, ಅದಕ್ಕೆ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಈಗ ಡೈರೆಕ್ಟ್ ಅಲ್ಲ ತಂಗಿ ಇಲ್ಲಿಗೆ ಏನು ಮಾಡ್ತೀವಿ, ನಾನೇನು ತಗೋತೀನೋ ಅದನ್ನೆಲ್ಲ ಕೊಡ್ಸೋದು ಇವ್ರಂತೆ. ಸೊ ನಾನೇನು ತಗೋತೀನೋ ಅದನ್ನೆಲ್ಲ ಕೊಡ್ಸೋದು ಇವ್ರಂತೆ. ನಾನು ನನ್ನ ಅಣ್ಣನಿಗೆ ಒಂದು ಆಪ್ಷನ್ ಕೊಟ್ಟಿದ್ದೆ, ನೀವೇನು ತಗೋತೀರೋ ನಾನು ಕೊಡಿಸ್ತೆ ಅಂತ. ಈಗ ಇಷ್ಟೆಲ್ಲ ಬಂದಿದ್ದಕ್ಕೆ ಇವ್ರು ಏನು ತಗೋತಾರೋ ನಾನು ಕೊಡಿಸ್ತೆ. ಏನು ತಗೊಂಡ್ರಿ ನನಗಲ್ಲ. ಎಸ್ ಡನ್. ಎಲ್ಲ ಗಿಫ್ಟ್ ನನಗೆ ಈ ಸಲ ಟ್ರೀಟ್ ಕೊಡಿಸ್ತಾ ಇದ್ದಾರೆ. ನಾನು ನೀನೆಂತ ತಗೊಂಡು ಫೋನ್ ತಗೊಂಡು? ಸೊ ಫೋನಿಂದು ಅಯ್ಯೋ ಮುಂಚೆನೇ ಹೇಳಿದ್ರೆ ದೊಡ್ಡ ಫೋನ್ ತಗೋತಿದ್ವಾ? ಇವನ್ ತಮ್ಮಂಗೆ ಯಾವುದೋ ಹುಡುಗಿ ನೋಡ್ತಾಳೆ ಅಂತ ಹೇಳ್ಕೊಂಡು ವಿಡಿಯೋ ಮಾಡೋಕ್ಕೆ ಕೊಡೋದಿಲ್ಲ ಅಲ್ಲ ತಮ್ಮ? ಹೌದಂತೆ. ಎಲ್ಲಿದ್ದೆ ಇಲ್ಲಿ ತನಕ ಅವ್ರು ಹಿಂದಗಡೆ ತಿರುಗ್ತಾ ಇದ್ದಾರೆ. ಆ್ಯಂಡ್ ಫೈನಲಿ ಗೋಳಿ ಸೋಡಾ ಅಣ್ಣ ಎಲ್ಲ ಕೊಡಿಸಿ ಮುಗಿದ್ರ ಮೇಲೆ ನಾವು ಗೋಳಿ ಸೋಡಾ ಮತ್ತೆ ಕುಡಿತಾ ಇದ್ದೀವಿ. ಸೊ ಇವಾಗ ಕಾರ್ತಿಕದ ಪಟಾಕಿ ನೋಡ್ತಾ ಇರೋವಂಥದ್ದು ಸಖತ್ತಾಗಿ ಮಾಡ್ತಾ ಇದ್ದಾರೆ. ಸೊ ಎಷ್ಟು ಚೆಂದ ಕಾಣ್ತಾ ಇದೆ ಅಲ್ವಾ? ನೋಡ್ತಾ ಇದ್ದೀರಾ ಫುಲ್. ಅಲ್ಲಿ ಒಳಗಡೆ ಅಮ್ಮನವ್ರದ್ದು ಮಹಾಮಂಗಳಾರತಿ ನಡೀತಾ ಇದೆ, ಮುಂದೆಗಡೆ ನೀವು ನೋಡ್ತಿರೋವಂಥದ್ದು. ಇಲ್ಲಿ ಪಟಾಕಿ ಹಚ್ತಿರೋವಂಥದ್ದು. ಸೊ ಇದು ಇಷ್ಟೇ, ಬಟ್ ಹಳ್ಳಿ ಕಾರ್ತಿಕದಲ್ಲಿ ಇನ್ನೂ ಸಖತ್ತಾಗಿ ಮಾಡ್ತಾಯಿದ್ರು. ಸೊ ಅದನ್ನು ನೀವು ನೋಡಿರ್ತೀರ. ಲೈಟ್ ಹತ್ತುತ್ತಾನೆ ಇಲ್ಲ. ಅಯ್ಯಯ್ಯೋ ಅಯ್ಯೋ ಅಯ್ಯಯ್ಯೋ. ಸೊ ಫೈನಲಿ ನಾವು ಇವಾಗ ಹೋಗ್ತಾ ಇದ್ದೀವಿ. ಟೈಮ್ ಎಷ್ಟಾಯ್ತು ತಂಗೆ? ಟೈಮ್ ಬಂದು 12 ಕಾಣೋದೇ ಇಲ್ಲ ಕಣೆ, ಹೇಳು 12. ಸೊ ಟೈಮ್ ಬಂದು ಇವಾಗ 12:33, 12:15 ಆಗಿಬಿಟ್ಟಿದೆ. ಬನ್ನಿ ಹೋಗೋಣ, 12 ಗಂಟೆ ಒಳಗೆ ಮನೇಲಿರೋಣ ಅಂದ್ಕೊಂಡ್ವಿ, ಬಟ್ ಇವತ್ತು ಹಾಗಾದ್ರೂ ಲೇಟ್ ಆಗಿಬಿಟ್ಟು. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಎಷ್ಟಾಗಿದೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊ ನೋಡ್ತಾ ಇದ್ದೀರಾ ತಂಗಿ ದೇವ್ರನ್ನ ಕೈ ಮುಗಿತಾ ಅವಳೆ. ಸಾಕು. ಇನ್ನು ನೋಡಿದರೆ ಜಾತ್ರೆ ಎಲ್ಲ ಮುಗಿಸಾಯಿತು. ನೋಡ್ತಾ ಇದ್ರೆ ಕಾರ್ತಿಕ ಎಲ್ಲ ಹೇಗಾಯಿತು ಅಂತ ಹೇಳಿ. ನಮ್ಮೂರಲ್ಲಿ ಈ ಥರ ಲೈಟಿಂಗ್ಸ್ ನೋಡೋದು ನಮ್ಮ ಕಣ್ಣಿಗೆ ಒಂಥರ ಜಾತ್ರೆನೇ. ಇನ್ನು ನಿಮಗೂ ಏನಾದರೂ ಹೀಗೆ ಅನಿಸಿದ್ಯಾ? ಮಿಸ್ ಮಾಡದೆ ಕಮೆಂಟ್ ಮಾಡಿ. ಜೊತೆಗೆ ಈ ವ್ಲಾಗ್ನ ಕಂಪ್ಲೀಟ್ ಮಾಡುವಂತಹ ಟೈಮ್ ಆಯಿತು. ಕೊನೆಗೆ ನಮ್ಮ ಈ ವರ್ಷದ ಪೇಟೆ ಕಾರ್ತಿಕ ಕೂಡ ಮುಗೀತು. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ ಬಾಯ್, ಟೇಕ್ ಕೇರ್, ಜೈ ಶ್ರೀರಾಮ್.